ಸೊ ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲನೇಗಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಮತ್ತು ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಅಮ್ಮ ಅವರಿಗೆ ನನ್ನ ಪಾದಾಭಿವಂದನೆಗಳು. ಹಾಗೆ ಇಡೀ ಪ್ರಪಂಚದಲ್ಲಿರೋ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ, ಅಸ್ಟಲ್ ವರ್ಲ್ಡ್ಸಲ್ಲಿರೋ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ನನ್ನ ವಂದನೆಗಳು. ಸೊ ಮಾಸ್ಟರ್ಸ್, ನಿಮ್ಮ ಹತ್ರ ನನ್ನ ಅನುಭವ ಹಂಚ್ಕೊಳ್ಳೋಣ ಅಂತ ಇವತ್ತು ಬಂದಿದ್ದೀನಿ. ಪ್ಲ್ಯಾನ್ ಇರಲಿಲ್ಲ, ಏನೋ ಸಡನ್ನಾಗಿ ಒಂದು 10 ನಿಮಿಷ ನನ್ನ ಅನುಭವ ಹಂಚ್ಕೋಬೇಕು ಅಂತ ಅನಿಸ್ತಿತ್ತು. ಸೊ ನನ್ನ ಹೆಸರು ಸುರೇಂದ್ರ ಕುಮಾರ್, ನಾನು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು. ನಾನು 28 ವರ್ಷ ಹಲವಾರು ಕಂಪನೀಸಲ್ಲಿ, ಇಂಡಿಯಾ, ಅಬ್ರಾಡ್, ಪ್ರೈವೇಟ್ ಕಂಪ್ನೀಸ್, ಕಾರ್ಪೊರೇಟ್ ಕಂಪನೀಸ್, ಇದೆಲ್ಲ ಕಂಪನೀಸಲ್ಲಿ ವರ್ಕ್ ಮಾಡಿ 2019 ನವಂಬರ್ ತಿಂಗಳಿನಿಂದ ಇಲ್ಲಿವರೆಗೂ ಆ ಟೈಮಲ್ಲಿ ರಿಸೈನ್ ಮಾಡಿ ಆವತ್ತಿನಿಂದ ಇವತ್ತಿವರೆಗೂ ಫುಲ್ ಟೈಮ್ ಪಿರಮಿಡ್ ಮಾಸ್ಟರ್ ಆಗಿ ಸೇವಾ ಮಾಡ್ತಾಯಿದ್ದೀನಿ ಮಾಸ್ಟರ್ಸ್. ಸೊ ನಿಮಗೆ ಅನಿಸ್ತಾ ಇರ್ಬೋದು, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ನನಗೆ 2 ಲಕ್ಷ ಸ್ಯಾಲ್ರಿ ಬರ್ತಾಯಿತ್ತು, ಇನ್ನೂ 10 ವರ್ಷ ಸರ್ವಿಸ್ ಇದೆ, ಬಟ್ ಯಾಕೆ ನಾನು ರಿಸೈನ್ ಮಾಡಿ ಈ ಆಧ್ಯಾತ್ಮಿಕ ಮಾರ್ಗ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅನ್ನೋದು ನಿಮ್ಮ ಕ್ವಶನ್ ಇರುತ್ತೆ. ಸೊ ಅದು ನನ್ನ ಅನುಭವ ನಿಮ್ಮ ಹತ್ರ ಹಂಚ್ಕೊತೀನಿ. ನಂದು ಡೇಟ್ ಆಫ್ ಬರ್ತ್ August 22, 1968 ಮಾಸ್ಟರ್ಸ್. ಸೊ ಆವತ್ತಿನಿಂದ 1998ವರೆಗೂ ಅಂದರೆ 30 ಇಯರ್ಸ್ ನನ್ನ ಲೈಫು ತುಂಬ ಚೆನ್ನಾಗಿ ನಡೀತು ಮಾಸ್ಟರ್ಸ್. ಅಂದರೆ ನಮ್ಮ ತಂದೆ ತಾಯಿಗಳು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಯಾವುದೇ ಥರ ನನಗೆ ತೊಂದರೆ ಏನಿಲ್ಲ. ಓನ್ಲಿ ನನ್ನ ಗುರಿ ಏನಂದರೆ ಓನ್ಲಿ ಎಜುಕೇಷನ್. ಅದಕ್ಕೆ ನಾನು MTech ಇನ್ ಎಲೆಕ್ಟ್ರಾನಿಕ್ಸ್ ಮಾಡಿದ್ದೀನಿ ಮಾಸ್ಟರ್ಸ್. ಸೊ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಅಂದರೆ ಒಂದು ಕಿಂಗು ಹೆಂಗಿರ್ತಾರೋ ಆ ಥರ, ಈವನ್ ಬೆಡ್ ಮೇಲೆ ಬೆಡ್ಶೀಟನ್ನು ಅವರೇ ಹಾಕ್ತಾರೆ ಅಂಥ ಲೈಫ್ ಲೀಡ್ ಮಾಡಿರೋ ನಾನು. 1998 May 10 ನನಗೆ ಮದುವೆ ಆಯಿತು ಮಾಸ್ಟರ್ಸ್. ಸೊ ನಮ್ಮ ಮಿಸ್ಸಸ್ ಹೆಸರು ಲಾವಣ್ಯ ಕುಮಾರಿ. ಸೊ ಅವರು ಒಳ್ಳೆ ಫ್ಯಾಮ್ಲಿನಿಂದ ಬಂದಿದ್ದಾರೆ. ನಂತರನೇ ಅವ್ರ ಲೈಫು ಕ್ವೀನ್ ಥರನೇ ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡಿಕೊಂಡು 1998 May 10 ನಮ್ಮ ಮದುವೆ ಆಗಿರೋದು ಮಾಸ್ಟರ್ಸ್. ಸೊ ಆವತ್ತಿನಿಂದ ಮದುವೆ ಆದಮೇಲೆ ನಾನು ಒಂದು ಕಂಪ್ನಿಯಲ್ಲಿ, ಜಿಗ್ನಿಯಲ್ಲಿ, ಕ್ರಾಂಪ್ಟನ್ ಗ್ರೀವ್ಸ್ ಅಂತ ಒಂದು ಕಂಪ್ನಿಯಲ್ಲಿ ಜಾಬ್ ಮಾಡ್ತಾಯಿದ್ದೆ. ಸೊ ಮದುವೆ ಆದಮೇಲೆ ಅವ್ರಿಗೂ ಅಲ್ಲಿ ಇಂಟರ್ವ್ಯೂ ಸಿಕ್ತು, ಅವ್ರಿಗೂ ಜಾಬ್ ಸಿಕ್ತು ಮಾಸ್ಟರ್ಸ್. ಆಮೇಲೆ ನಾನು ಮದುವೆ ಆದಮೇಲೆ ನಮ್ಮ ಮಿಸ್ಸಸ್ಗೂ ಜಾಬ್ ಸಿಕ್ತು. ಸೊ ಇಬ್ಬರು ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ತುಂಬ ಇನ್ನೂ ಚೆನ್ನಾಗಿ ಲೈಫು, ಬಿಫೋರ್ ಮ್ಯಾರೇಜ್ ಹೆಂಗಿದೆಯೋ ಆಫ್ಟರ್ ಮ್ಯಾರೇಜಿನೂ ಲೈಫ್ ಇಬ್ಬರು ಒಂದೇ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಹೋಗ್ತಾ ಈ ಥರ ಇರುವಾಗ 2000 March 21 ಒಂದು ಮೇಜರ್ ಆಕ್ಸಿಡೆಂಟ್ ಆಯಿತು ಮಾಸ್ಟರ್ಸ್ ನಮ್ಮ ಮಿಸ್ಸಸ್ಗೆ. ಅವ್ರ ಕಂಪ್ನಿ ಹೋಗುವಾಗ ಕಾರ್ ಡ್ರೈವರ್ ಪಕ್ಕದಲ್ಲಿ ಕೂತಿದ್ರು, ನಾನು ಅವತ್ತಿರಲಿಲ್ಲ, ಬಾಂಬೆದಲ್ಲಿದ್ದೆ. ಅವರಿಗೆ ಮೇಜರ್ ಆಕ್ಸಿಡೆಂಟ್ ಆಯಿತು. ಅಂದರೆ ಫುಲ್ ಬಾಡಿಯಲ್ಲಿನೇ ಯಾವ ಪಾರ್ಟ್ಸಲ್ಲಿ, ಎಲ್ಲ ಪಾರ್ಟ್ಸ್ಗಳಲ್ಲಿ ಯಾವುದೋ ಒಂದು ಬ್ರೇಕ್ ಆಗಿ ತುಂಬ ಡಾಕ್ಟ್ರ್ ಹತ್ರ ಹೋದರೆ ತುಂಬ ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆಗಿದೆ. ಸೊ ಇವರಿಗೆ ತುಂಬ ಆಪ್ರೇಷನ್ಸ್ ಮಾಡಬೇಕು, ಏನಾಗುತ್ತೋ ಹೇಳೋಕ್ಕಾಗಲ್ಲ ಅಂತ. ಆ ಇನ್ಸಿಡೆಂಟ್ ನೋಡಿದ್ರೆ ಜೀವಂತವಿರೋಕ್ಕೆ ಚಾನ್ಸೇ ಇಲ್ಲ. ಬಟ್ ಆದ್ರೂ ಇವರು ಶಿರ್ಡಿ ಸಾಯಿಬಾಬಾ ಭಕ್ತರಾದ್ರಿಂದ ಅವರಿಗೆ ಅದೇನೋ ಸೇವ್ ಆಗಿದ್ದಾರೆ ಅವರು. ಸೊ ಅವತ್ತಿನಿಂದ ಅವರಿಗೆ ಫುಲ್ ಆಪರೇಷನ್ಸ್ ಆದಮೇಲೆ, ಮಲ್ಟಿಪಲ್ ಫ್ರ್ಯಾಕ್ಚರ್ಸ್ ಆದಮೇಲೆ ಎಲ್ಲ ಕಡೆ ರಾಡ್ಸ್ ಹಾಕಿ ಅದು ಇದು ಮಾಡಿ 1 year ಬೆಡ್ ರೆಸ್ಟ್ ಇದ್ದರು. ಸೊ ಈ 1 year ಅವರಿಗೆ ತುಂಬ ಇದಾಯಿತು. ಅಂದರೆ ಏನಪ್ಪ ನನ್ನ ಲೈಫ್ ಈ ಥರ ಆಯಿತು, ಮುಂಚೆ ಚೆನ್ನಾಗಿತ್ತು ನನ್ನ ಲೈಫು, ಈ ಮದುವೆ ಆದಮೇಲೆ ಈ ಥರ ಆಯಿತು ನನ್ನ ಲೈಫು ಅಂತ ಅವರಿಗೆ ಒಂದು ಸ್ಟಾರ್ಟ್ ಆಯಿತು ಮಾಸ್ಟರ್ಸ್. ಸೊ ನಾನು ಹಿಂಗೆ ಜಾಬ್ ಮಾಡೋದಿಲ್ಲ ಅಂತಲೂ ರಿಸೈನ್ ಮಾಡಿದ್ರು ಅವರು. ಮನೆಯಲ್ಲೇ ಇದ್ದರು. ಈ ಇನ್ಸಿಡೆಂಟ್ನಿಂದ ಅವರು ಡಿಪ್ರೆಷನ್ಗೆ ಹೋದರು ಮಾಸ್ಟರ್ಸ್. ಸೊ ಡಿಪ್ರೆಷನ್ಗೆ ಹೋಗಿ ಏನಕ್ಕೆ ನನಗೆ ಈ ಥರ ಆಯಿತು ಅನ್ನೋದು ಪಾಯಿಂಟ್ ಇಲ್ಲಿ. ಸೊ ಈ ಥರ ಪ್ರಾಬ್ಲಮ್ ಆಗೋದ್ರಿಂದ ಮನೆಯಲ್ಲಿ ಯಾರೋ ಒಬ್ಬರ ಮೇಲೆ ಕೋಪ ತೋರಿಸ್ಬೇಕಲ್ವಾ. ಸೊ ನನ್ನೇ ಇರ್ತೀನಲ್ಲ ಎದುರುಗಡೆ, ನನ್ನ ಮೇಲೆ ಆ ಕೋಪ ಎಲ್ಲ, ದ್ವೇಷ ಎಲ್ಲ ತೋರಿಸ್ತಾಯಿದ್ರು. ಅವ್ರ ತಂದೆ ತಾಯಿಗಳ ಮೇಲೇನೋ, ನಿಮ್ತ ಫ್ಯಾಮ್ಲಿಗೆ ಇವ್ರನ್ನ ಮದುವೆ ಮಾಡಿಸಿದ್ದೀರಾ, ನೀವು ಚೆನ್ನಾಗಿ ನೋಡಿಲ್ಲ, ನಾನು ಇವ್ರನ್ನ ಮದುವೆ ಮಾಡ್ಕೊಂಡಿಲ್ಲ, ಈ ಸುರೇಂದ್ರ ಕುಮಾರ್ನ ಮದುವೆ ಮಾಡಿಕೊಂಡಿಲ್ಲ ಅಂದರೆ
ನನ್ನ ಲೈಫು ಈ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ, ಈ ಕಂಪ್ನಿಯಲ್ಲಿ ಜಾಯಿನ್ ಆಗ್ತಾ ಇರಲಿಲ್ಲ, ನನ್ನ ಲೈಫ್ ಏನೋ ಅಬ್ರಾಡ್ ಎಲ್ಲೋ ಫೇರಿನ್ ಕಂಟ್ರೀಸಲ್ಲಿ ಇರ್ತಾ ಇದ್ದೆ ಅಂತ ಒಂದು ಡಿಪ್ರೆಷನ್ಗೆ ಹೋಗಿ ಅವ್ರ ಪೇರೆಂಟ್ಸಿಗೆ ಕಂಪ್ಲೇಂಟು. ಈ ಥರ ನಮ್ಮ ಲೈಫು 14 ವರ್ಷ ನಡೆದಿದೆ ಮಾಸ್ಟರ್ಸ್. ಈ ಮಧ್ಯೆ ಈ 14 ವರ್ಷ ಏನು ಮಾಡಿದ್ದೀವಿ, ಏನು ಮಾಡ್ತೀವಿ ನಾವು? ಈ ಥರ ಪ್ರಾಬ್ಲಮ್ಸ್ ಬಂದರೆ ಟೆಂಪಲ್ಗೆ ಹೋಗ್ತೀವಿ, ಪೂಜೆ ಮಾಡ್ತೀವಿ, ಏನೋ ಅಸ್ಟ್ರಾಲಜಿ ಅಂತೀವಿ, ಪಾಮಿಸ್ಟ್ರಿ ಅಂತೀವಿ, ಈ ಥರ ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟು, ಕೌನ್ಸಿಲಿಂಗು, ರೇಖಿ ಹೀಲಿಂಗು, ಪ್ರಾಣಿಕ್ ಹೀಲಿಂಗು, ಈ ಥರ ಯಾರು ಏನು ಹೇಳಿದ್ರೆ ಅದರ ತಿರುಪತಿಗೆ ಹೋಗಿ ಅಲ್ಲಿ ಹೋಗಿ ಎಲ್ಲಿ ಹೋದ್ರೇನೋ ಏನು ಚೇಂಜ್ ಇಲ್ಲ ಮಾಸ್ಟರ್ಸ್. ಸೊ ಪ್ರತಿದಿನ ಇದೇ ಪ್ರಾಬ್ಲಮ್. ಸೊ ಈಗ ಲಾಸ್ಟು ಅವರು ಸುಮಾರು ಸತಿ ಸೂಯಿಸೈಡ್ ಅಟೆಂಪ್ಟ್ ಮಾಡಿದ್ರು, ಬಟ್ ಆಗ್ಲೇನೂ ಆಗಿಲ್ಲ. ಯಾಕೆಂದರೆ ಏನೋ ಒಂದು ಪರ್ಪಸ್ ಇದೆ, ಬಟ್ ಅದು ಗೊತ್ತಿಲ್ಲ ನಮಗೆ. ನಾವೇನು ಶರೀರ ಸ್ಥಿತಿಯಲ್ಲೇ ಇದೆಲ್ಲ ಮಾಡಿರೋದು ಮಾಸ್ಟರ್ಸ್. ನಾನು ಯಾರು ಅಂದರೆ ನಿಮ್ಮ ಹತ್ರ ಹೇಳೋಣ, ಸುರೇಂದ್ರ ಕುಮಾರ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರು, ಇದೆಲ್ಲ ಶರೀರ ಭಾವನ, ಇದೇ ನನಗಿತ್ತು ಜ್ಞಾನ, ಅದಕ್ಕನ್ನ ಜಾಸ್ತಿ ಇರಲಿಲ್ಲ. ಸೊ 2000 ಟೈಮಲ್ಲಿ 2014 ಜಾನ್ವರಿಯಲ್ಲಿ ನಮ್ಮ ಬ್ರದರ್-ಇನ್-ಲಾ ಬಂದು, ಭಾವ ನೀವೆಲ್ಲ ಟ್ರೈ ಮಾಡಿದ್ದೀರಾ, ಎನಿವೇ ಯು ಆರ್ ರೆಡಿ ಫಾರ್ ಡೈ. ಏನಿದೆ ಹಿಂಗೆ ಸಾವೇ ಅಷ್ಟೇ, ಹಿಂಗೆ ಬೇರೆ ಏನಿಲ್ಲ. 14 ವರ್ಷ ವೆಯ್ಟ್ ಮಾಡಿದ್ದೀವಿ, ಏನೂ ಉಪಯೋಗ ಇಲ್ಲ. ಆ ಟೈಮಲ್ಲಿ ನಮ್ಮ ಬ್ರದರ್-ಇನ್-ಲಾ ಬಂದು, ಇದೊಂದು ಪಿರಮಿಡ್ ಒಂದಿದೆ ನಮ್ಮ ಊರಲ್ಲಿ, ನಮ್ಮದು ಆಂಧ್ರ ಆ್ಯಕ್ಚುಲಿ, ಕರ್ನೂಲ್ ಡಿಸ್ಟಿಕ್, ಇವಾಗ ನಂದ್ಯಾಲ್ ಡಿಸ್ಟಿಕ್ ಅಂತೀವಿ, ಡೋನ್. ಸೊ ಅಲ್ಲಿ ಒಂದು ಪಿರಮಿಡ್ ಇದೆ, ಅಲ್ಲಿ ಹೋಗೋಣ, ಇದೊಂದು ಟ್ರೈ ಮಾಡಿ, ಆಮೇಲೆ ನಿಮ್ಮಿಷ್ಟ, ನೀವು ಸಾಯ್ತಿರೋ ನೀವಿಬ್ಬರು ಸೂಸೈಡ್ ಮಾಡ್ಕೊತೀರೋ ನಿಮ್ಮಿಷ್ಟ, ಇದಕ್ಕೊಂದು ಬನ್ನಿ ಅಂದರು. ಸೊ ಆವತ್ತು ಮಾಸ್ಟರ್ಸ್ ನಾನು ಅಲ್ಲಿ ಹೋಗಿದ್ದೆ. ದಟ್ ಈಸ್ ದ ಡೇ ನಂದು ಲೈಫ್ ಟರ್ನಿಂಗ್ ಪಾಯಿಂಟ್ ಆಯಿತು ಮಾಸ್ಟರ್ಸ್. ಸೊ ಅಲ್ಲಿಗೆ ಹೋದ್ಮೇಲೆ ಅವ್ರನ್ನು ಚಿಂತಲ್ ಕೃಷ್ಣ ಅಂತ ನಮ್ಮ ರಿಲೇಟಿವೇ ಅವರು, ಬಟ್ ಯಾವತ್ತೂ ಹೋಗಿರಲಿಲ್ಲ. ಅವರು ಜಸ್ಟ್ ನಾನು ನಿಮ್ಮ ಹತ್ರ ಹೇಳಿದ್ದೀನಲ್ಲ, ಇಷ್ಟು 5 ಮಿನಿಟ್ಸ್ ಹೇಳಿದ್ದೀನಿ, ಅದೆಲ್ಲ ಬಿಡಿ, ನೀವು ಅಷ್ಟೇ ಈ ಥರ ಧ್ಯಾನ ಹೇಳ್ಕೊಟ್ರು ಅವರು. 40 ದಿನ ನಾನು ಅಲ್ಲಿ ಪ್ರತಿದಿನ ಹೋಗಿ 1 ಅವರ್ ಮೆಡಿಟೇಷನ್ ಮಾಡಿದ್ದೀನಿ ಮಾಸ್ಟರ್ಸ್, ಪ್ರತಿದಿನ. ಸೊ ಆ ಧ್ಯಾನ ಮಾಡುವಾಗ ಇದೇ ಥರ ಸಜ್ಜನ ಸಾಂಗತ್ಯ ಇತ್ತು, ಪ್ರತಿದಿನ ನಡೆಸ್ತಾಯಿದ್ರು. ಒಬ್ಬೊಬ್ಬರು ಒಂದೊಂದು ಅನುಭವ ಹೇಳ್ತಾಯಿದ್ರು. ಆ ಅನುಭವ ಹೇಳುವಾಗ ಅವರಲ್ಲಿ ನನಗನ್ನ ಕ್ರಿಟಿಕಲ್ ಪ್ರಾಬ್ಲಮ್ಸ್ ಇರೋರು ಇದ್ದಾರೆ ಅಲ್ಲಿ, ಬಟ್ ಆನಂದವಾಗಿದ್ದಾರೆ. ನಾನು ಮಾತ್ರ ದುಃಖದಲ್ಲೇ ಇದ್ದೆ. ಏನಕ್ಕೆ ನನಗೆ ಈ ಥರ ಇರೋ ಅಂತ. ನಾನು ಧ್ಯಾನ ಯಾವಾಗ ಪ್ರತಿದಿನ ಮಾಡ್ತಾ ಹೋಗುವಾಗ, ಧ್ಯಾನ ಅಂದರೆ ಏನು ಮಾಸ್ಟರ್ಸ್? ಮನಸ್ಸನ್ನು ಶೂನ್ಯ ಮಾಡೋದೇ ಧ್ಯಾನ. ಸೊ ಮನಸ್ಸು ಶೂನ್ಯ ಆದಮೇಲೆ ಏಮಾಯ್ತೀವಿ ನಾವು? ಮನಸ್ಸಿಗೆ ಅತೀತ ಸ್ಥಿತಿನೇ ಶರೀರ, ಮನಸ್ಸು, ಬುದ್ಧಿ, ಆತ್ಮ. ನಾನು ಯಾರು? ಆತ್ಮ. ನಾನು ಶರೀರ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಆತ್ಮ. ಆತ್ಮ ಅನ್ನೋಂಥ ನನಗೆ ಒಂದು ಅವೇರ್ನೆಸ್ಗೆ, ಆ ಎರುಕ, ಆ ಅರಿವು ಬಂದಮೇಲೆ ಇದೆಲ್ಲ ನನ್ನ ಲೈಫಲ್ಲಿ ನಡೆದಿರೋದೆಲ್ಲ ನಾನು ಡಿಸೈನ್ ಮಾಡ್ಕೊಂಡು ಬಂದಿರೋದೆ ಅನ್ನೋವಂಥ ಜ್ಞಾನ ಸಿಕ್ತು ಮಾಸ್ಟರ್ಸ್. ಆವಾಗ ಸ್ವಲ್ಪ ಅರಿವು ಬಂತು, ಓಹೋ ಇದೆಲ್ಲ ನಾನೇ ಡಿಸೈನ್ ಮಾಡಿಕೊಂಡು ಈ ಥರ ಫ್ಯಾಮ್ಲಿ ಆಗಿದೆ ಅಂತ ಒಂದು ಅರಿವು ಬಂತು. ಬಟ್ ಆದ್ರೂ ಫುಲ್ ಟ್ರಾನ್ಸ್ಫಾರ್ಮೇಷನ್ ಬಂದಿಲ್ಲ. 14, 15, 16, 17, 18, 19ವರೆಗೂ ನೋ ಟ್ರಾನ್ಸ್ಫಾರ್ಮೇಷನ್. ಧ್ಯಾನ ಮಾಡ್ತಾಯಿದ್ದೀನಿ, ಇನ್ನೂ ಆ ಜಗಳ ನಡೀತಾನೆ ಇತ್ತು ಹಾಗೆ. ಬಟ್ ಏನಂದರೆ ಎಕ್ಸ್ಟೆಂಡ್ ಆಯ್ತು ಅಷ್ಟೇ. ಆ ಸೂಯಿಸೈಡ್ ಆಗಬೇಕಾಗಿರೋದು 2014, 2019ವರೆಗೂ. ಏನಕ್ಕೆ ಅಂದರೆ ನಾನು ವೆಜಿಟೇರಿಯನ್ ಫ್ಯಾಮಿಲಿಯಲ್ಲಿ ಜನ್ಮ ತೊಗೊಂಡ್ರೇನು, ಈ ಫಾರಿನ್ ಕಂಟ್ರೀಸ್ಗಳಲ್ಲಿ ಹೋದ್ರಿಂದ ನಾನ್ ವೆಜಿಟೇರಿಯನ್ ತುಂಬ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ ಮಾಸ್ಟರ್ಸ್. ಈ 18 ಪ್ರಿನ್ಸಿಪಲ್ಸಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವೆಜಿಟೇರಿಯನ್. ನಾನು ವೆಜಿಟೇರಿಯನ್ ಆದ್ರೇನು ನಾನ್ ವೆಜಿಟೇರಿಯನ್ ತಿಂತಾಯಿದ್ದೆ. ಸೊ ಅದಕ್ಕೆ 2019 ಜಾನ್ವರಿ 1 ಆಫೀಸ್ಗೆ ಹೋಗಿ, ಇವತ್ತಿನಿಂದ ನಾನು ನಾನ್ ವೆಜಿಟೇರಿಯನ್ ತಿನ್ನೋದಿಲ್ಲ, ಎಗ್ ತಿನ್ನೋದಿಲ್ಲ ಅಂತ ಆವತ್ತಿನಿಂದ ಇವತ್ತುವರೆಗೂ ಫುಲ್ ವೆಜಿಟೇರಿಯನ್ ಆಗಿ ನಾನು ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಮಾಸ್ಟರ್ಸ್. ಸೊ 2019 ಇನ್ನೊಂದು ಡಿಕ್ಲೇರ್ ಮಾಡಿದ್ದೀನಿ, ನನ್ನ ಪರ್ಪಸ್ ಇದೆಯಲ್ಲ. ನನಗೆ ಇನ್ನರ್ ಮೆಸೇಜ್ ಬರ್ತಾಯಿತ್ತು ರಮಣ ಮಹರ್ಷಿನಿಂದ, ನೀವು ಯಾರೋ ತಿಳ್ಕೊಳ್ರಿ, ಇನ್ನೂ ಮತ್ತೆ ಮರ್ತೋಗಿದ್ರೆ ನೀವು ಯಾರೋ ತಿಳ್ಕೊಳ್ರಿ ಅಂದರೆ, ನಾನು ಯಾರೋ ಸುರೇಂದ್ರ ಕುಮಾರ್, ನೀವು ಯಾರೋ ತಿಳ್ಕೊಳ್ರಿ, ನಿಮ್ಮ ಪರ್ಪಸ್ ಏನೋ ಅಂತ. ಆಮೇಲೆ ನನಗೆ ಮತ್ತು ಆ ಧ್ಯಾನ, ಈ ನಾನ್ ವೆಜಿಟೇರಿಯನ್ ಸ್ಟಾಪ್ ಮಾಡಿ ಮೇಲೆ ಆ ಧ್ಯಾನಕ್ಕೆ ಅಂದರೆ ಸೋಲಿ ಕರೆಕ್ಟ್ ಆದರೆ ನನ್ನ ಪರ್ಪಸ್ ಆಫ್ ಲೈಫ್ ಏನಂದರೆ ಪರೋಪಕಾರಂ ಇದಂ ಶರೀರಂ ಅಂತ ಬಂತು. ನಾನು ಬಂದಿರೋದು ಬೇರೆಯವರಿಗೆ ಸಹಾಯ ಮಾಡೋಕ್ಕೆ. ಯಾವ ಥರ ಸಹಾಯ ಮಾಡೋಕ್ಕೆ? ಈ ಧ್ಯಾನ ಪ್ರಚಾರ ಮಾಡೋಕ್ಕೆ ನಾನು ಜೀವನ ತಗೊಂಡಿರೋ ಅನ್ನೋ ಜ್ಞಾನ ಬಂತು. ಅಂದರೆ ಒಂದು ವಿಸ್ಡಮ್, ಒಂದು ಮೆಸೇಜ್. ಆವಾಗ ನಾನು 2019 ನವಂಬರಲ್ಲಿ ನನ್ನ ವೃತ್ತಿಗೆ ರಾಜೀನಾಮೆ ಮಾಡಿ ಡಿಸೆಂಬರಲ್ಲಿ ಪತ್ರಿಜಿ ಸರ್ನು ಮೀಟ್ ಮಾಡಿದ್ದೀನಿ ಮಾಸ್ಟರ್ಸ್. ಅಲ್ಲಿವರೆಗೂ ಗುರುಗಳು, ನಾನು ಈಜಿಪ್ಟಲ್ಲಿ 5 ವರ್ಷ ವರ್ಕ್ ಮಾಡಿದ್ರೇನೋ ಅಲ್ಲಿ ಧ್ಯಾನ ಮಾಡಿಲ್ಲ.
1 ಅವರ್ ಜರ್ನಿ ಇತ್ತು. ಈಗ ಇಲ್ಲಿಂದ 2 ಲಕ್ಷ ಖರ್ಚು ಮಾಡ್ಕೊಂಡು ನಾವು ಅಲ್ಲಿ ಹೋಗ್ತೀವಿ. ಬಟ್ ಆವಾಗ ನಾನ್ ವೆಜಿಟೇರಿಯನ್ ತಿಂತಾ ಇದ್ದೆ ಅಲ್ಲ, ಪತ್ರಿಜಿ ಸಾರಿಂದ ಮೆಸೇಜು ಬರ್ತಾಯಿತ್ತು ಇಂಡಿಯನ್ ಕಮ್ಯುನಿಟಿಯಲ್ಲಿ ಈ ಥರ ಬರ್ತಾ ಇದ್ದಾರೆ ಪಿರಮಿಡ್, ಬಟ್ ಧ್ಯಾನ ಅಂದರೆ ಹೋಗಿಲ್ಲ ಮಾಸ್ಟರ್ಸ್. ಅದಕ್ಕೆ ನಾವು ನಮ್ಮಲ್ಲಿ ಕರ್ಮಗಳು ಕೆಟ್ಟು ಗುಣಗಳಿದ್ರೆ ಈ ಧ್ಯಾನ ಆ ಥರ ಬರೋದಿಲ್ಲ. ನೀವೆಲ್ಲ ಇಲ್ಲಿ ಬಂದಿದ್ದೀರಾ ಅಂದರೆ ಆಲ್ಮೋಸ್ಟ್ ನೀವು ಅದರಿಂದ ಹೊರಗಡೆ ಬಂದಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ಅಲ್ಲಿ ಅವಶ್ಯಕತೆ, ನನ್ನ ಕಾರ್ ಇತ್ತು, ಡ್ರೈವರ್ ಇತ್ತು, ಎಲ್ಲ ಇತ್ತು. 1 ಅವರ್ ಜರ್ನಿ ಅಷ್ಟೇ. ಗಿಜಾ ಪಿರಮಿಡ್ ಸೃಷ್ಟಿಯಾಗಿರೋದೇ ಅಲ್ಲಿಂದ, ಬಟ್ ಧ್ಯಾನ ಮಾಡಿಲ್ಲ. ಇಂಡಿಯಾಗೆ ಬಂದ ಮೇಲೇ ನಾನು ಕನೆಕ್ಟ್ ಆಗಿರೋದು. ಸೊ ಡಿಸೆಂಬರಲ್ಲಿ ಹೋಗಿ ನಿಮ್ಮ ಹತ್ರ ಹೇಳಿದ್ದೀನಲ್ಲ, ಇದೇ ಥರ ಪತ್ರಿಜಿ ಸರ್ ಹತ್ರ 1 ನಿಮಿಷದಲ್ಲಿ ಹೇಳಿದೆ, ಈ ಥರ ನಾನು 20 ವರ್ಷದಿಂದ ಸಫರ್ ಮಾಡ್ತಾ ಇದ್ದೀನಿ ನಮ್ಮ ಮಿಸ್ಸಸ್ನಿಂದ. ಅಂದರೆ ಯುವರ್ ವೈಫ್ ವಿಲ್ ಬಿ ಆಲ್ ರೈಟ್ ಇನ್ ನೆಕ್ಸ್ಟ್ 6 ಮಂತ್ಸ್ ಅಂದ್ರೆ ಅವರು ಇಂಗ್ಲೀಷಲ್ಲಿ, ನಾನು ತೆಲುಗಲ್ಲಿ ಹೇಳಿದರೆ, ಅರೆ 20 ವರ್ಷದಿಂದ ಚೆನ್ನಾಗಿಲ್ಲ, 6 ತಿಂಗಳಲ್ಲಿ ಹೆಂಗೆ ಚೆನ್ನಾಗಿ ಆಗ್ತಾರೆ, ಮತ್ತೆ ಯುವರ್ ವೈಫ್ ವಿಲ್ ಬಿ ಆಲ್ ರೈಟ್ ಇನ್ ನೆಕ್ಸ್ಟ್ 6 ಮಂತ್ಸ್ ಗೋ ಅಂತ ನನಗೆ ಈ ಥರ ಪುಷ್ ಮಾಡಿದ್ರು. ಅಲ್ಲಿ ಪಿರಮಿಡ್ ಮಾಸ್ಟರ್ ಹತ್ರ ಕೇಳಿದೆ, ಅಂದರೆ ಆ ಥರ ಯಾರಿಗೆ ಹೇಳಲ್ಲ ರೀ ಸಾರು, ನಿಮ್ಗೆ ಮಾತ್ರ ಹೇಳಿದ್ದಾರೆ, ಎಲ್ಲರಿಗೂ ಧ್ಯಾನ ಮಾಡಿ ನೀವು ಯಾರೋ ತಿಳ್ಕೊಳ್ಳಿ ಅಂತಾರೆ, ಬಟ್ ನಿಮಗೆ ಮಾತ್ರ ಆ ಥರ ಹೇಳಿದ್ದಾರೆ ಅಂದರೆ ಇದು ಅಂತರಾರ್ಥ ಇದೆ, ತಿಳ್ಕೊಳ್ಳಿ ಅಂತ. ಸರಿ ಅಂತ ನಾನು ಆವತ್ತಿನಿಂದ ಡೈಲಿ ನಮ್ಮ ಮಿಸ್ಸಸ್ ನೋಡ್ತಾ ಇದ್ದೀನಿ, ಚೇಂಜ್ ಆಗ್ತಾರೇನೋ, ಇವರೇನಾದರೂ ಚೇಂಜ್ ಆಗ್ತಾರಾ ಅಂತ ನೋಡ್ತಾನೆ ಇದ್ದೀನಿ ಮಾಸ್ಟರ್ಸ್. ಏನೂ ಚೇಂಜ್ ಆಗಿಲ್ಲ, ಇನ್ನೂ ಪ್ರಾಬ್ಲಮ್ಸ್ ಹೆಚ್ಚು ಆಯಿತು. ಸೊ 6 ತಿಂಗಳಾದಮೇಲೆ ಪತ್ರಿಜಿ ಸರ್ ವಿತ್ PMC ಕನ್ನಡ ಸ್ಟುಡಿಯೋ ಅಲ್ಲಿ ಏನೋ ಇನಾಗ್ರೇಷನ್ಗಿದ್ರು, ಅವತ್ತು ಬಂದಿದ್ದರು. ಮತ್ತೆ ನನಗೆ ಅವಕಾಶ ಸಿಕ್ತು. ಅವ್ರ ಹತ್ರ ಹೋಗಿ ಕೇಳಿದೆ, ಸರ್ ಈ ಥರ ನೀವು ಪಿರಮಿಡ್ ವ್ಯಾಲಿಯಲ್ಲಿ ನಿಮ್ಮನ್ನು ಮೀಟ್ ಮಾಡಿದ್ದೆ, ನಿಮ್ಮ ವೈಫ್ ವಿಲ್ ಬಿ ಆಲ್ ರೈಟ್ ಅಂದರೆ ಚೆನ್ನಾಗಾಗ್ತಾರೆ 6 ತಿಂಗಳಲ್ಲ ಅಂತ. ಏನೂ ಚೆನ್ನಾಗಾಗಿಲ್ಲ, ಇನ್ನೂ ವರ್ಸ್ಟ್ ಆಗಿದ್ದಾರೆ ಅಂದರೆ ಅವರು ತುಂಬ ಕೋಪ ಬಂದುಬಿಡ್ತು ಅವರಿಗೆ. ಹೌದಾ ಓಕೆ, ನೀವೇನಂದ್ರು ಪಿರಮಿಡ್ ಮಾಸ್ಟರ್ ಅಂದ್ರಲ್ವಾ, ಓಕೆ, ಸೊ ಈಗ ನೀವು ಬೇರೆ ಮದುವೆ ಮಾಡ್ಕೊಳ್ಳಿ, ಗೆಟ್ ಔಟ್ ಅಂದ್ರೆ ಅವ್ರು ನನಗೆ. ಸೊ ನನಗೆ ಅರ್ಥ ಆಗಿಲ್ಲ, 3G ಅಂತ ಅವರು ಏನು ಮತ್ತೆ ಇನ್ನೊಂದು ಮದುವೆ ಹೇಳ್ತಾ ಇದ್ದಾರೆ ಅಂತ. ಮತ್ತೆ ಓಹೋ ಬ್ರಹ್ಮರ್ಷಿ ಹೇಳಿದಾರಲ್ಲ ಅನ್ನಂತೂ ಮತ್ತೆ ಇನ್ನೊಂದು ಮದುವೆ ಹೇಳಿದ್ದಾರೆ ಅಂತ ಅದಕ್ಕೂ ರೆಡಿ ಆಗೋಕ್ಕಿದೆ. ಅಂದರೆ ಈ ಥರ ಅಜ್ಞಾನ ನಾನು. ಅಂದರೆ ಅವರು ಹೇಳಿರೋ ಉದ್ದೇಶ ಅಂದರೆ ಪಾಯಿಂಟ್ ಅಂದರೆ ಅವ್ರ ದೃಷ್ಟಿ ಏನು ಹೇಳಿರೋದು, ಅವರು ಪಿರಮಿಡ್ ಮಾಸ್ಟರ್ ಅಂದರೆ ಏನು, ಯಾವಾಗಲೂ ನಮ್ಮ ಒಳಗಡೆನೇ ನೋಡಬೇಕದು, ನಮ್ಮ ಒಳಗಡೆ ಏನಿರುತ್ತೋ ಅದೇ ಸೃಷ್ಟಿ ಆಗುತ್ತೆ. ನಾನೇನು ಹೇಳಿದೆ, ಫುಲ್ ಟೈಮ್ ಪಿರಮಿಡ್ ಮಾಸ್ಟರ್ ಆಗಿದ್ದೀನಿ, ಜಾಬ್ ರಿಸೈನ್ ಮಾಡಿದ್ದೀನಿ ಅಂದರೆ ಅವ್ರೇನು ಅರ್ಥ ಅಂದ್ಕೊಂಡಿದ್ರೆ 6 ತಿಂಗಳಲ್ಲಿ ಇವ್ನು ತಿಳ್ಕೊತಾನೆ ಇದೆಲ್ಲ ಡಿಸೈನ್ ಮಾಡಿಕೊಂಡು ಇದೆಲ್ಲ ಅಂದ್ಕೊಂಡಿರ್ತಾರೆ ಅಂತ ಅಂದ್ಕೊಂಡಿರೋರು. ಸೊ ದಟ್ ಆಟೋಮ್ಯಾಟಿಕ್ ಕವರ್ ಆಗುತ್ತೆ. ಬಟ್ ನಾನೇನು ಮಾಡಿದ್ದೀನಿ, ನನ್ನಲ್ಲಿ ಏನು ನೋಡಿಲ್ಲ ಮಾಸ್ಟರ್ಸ್, ಎದುರುಗಡೆ ಅವರಲ್ಲಿ ಪ್ರಾಬ್ಲಮ್ಸ್ ನೋಡ್ತಾ ಇದ್ದೆ. ದಟ್ ಈಸ್ ವೈ ಏನು ಚೇಂಜ್ ಆಗಿಲ್ಲ. ಇವನಿಗೆ ಈ ಜನ್ಮದಲ್ಲಿ ಆಗಲ್ಲ, ನೆಕ್ಸ್ಟ್ ಜನ್ಮದಲ್ಲಿ ಏನು ನೋಡ್ಕೊಂಡು ನೀವು ಹೋಗಪ್ಪ, ನಿಮ್ಮ ಬಾಡಿ ಮೈಂಡಲ್ಲೇ ಇದ್ದೀರಾ, ನೇಮ್ ಸೇಕ್ ಪಿರಮಿಡ್ ಮಾಸ್ಟರ್ ಅಂತ ಇದ್ದರೆ ನೀವು ಸೋಲ್ ಸ್ಟೇಟಲ್ಲಿ ಇಲ್ಲ ಅಂತ ಹೇಳಿಲ್ಲ ಅವರು. ಅರ್ಥ ಆಯ್ತು, ಅವರು ಬೈದ್ಬಿಟ್ಟು ಕಳಿಸಿದ್ರು. ಸೊ ಆವಾಗ ನನಗೆ ಬೇರೆಯವರೆಲ್ಲ ಹೇಳಿದ್ರು, ಸಾರ್ ಆ ಥರ ಹೇಳಿದ್ದಾರೆ ಅಂದರೆ ಅಂತರಾರ್ಥ ಐತೆ ನೋಡ್ಕೊಳ್ಳಿ ಅಂತ. ಆವಾಗ ನನಗೆ ಚೇಂಜ್ ಆಯಿತು ಮಾಸ್ಟರ್ಸ್. 20 ವರ್ಷದಲ್ಲಿ ನಾನು ನೋಡಿಲ್ಲ ಅಂತ ಅದು ಒಂದೇ ಕ್ಷಣದಲ್ಲಿ ನೋಡಿದ್ದಾರೆ ಪತ್ರಿಜಿ ನಾನು ಯಾರು ಅನ್ನೋದು ಅವ್ರಿಗೆ ಚೆಕ್ ಆಗಿದೆ. ಅವರಿಗೆಲ್ಲ ಗೊತ್ತಾಯಿತು. ಬಟ್ ಅನುಭವನೇ ಜ್ಞಾನ ಅಂತ ನನಗೆ ಅಲ್ಲಿ ಅನುಭವ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ನನಗೆ ಡೈರೆಕ್ಟ್ ಆನ್ಸರ್ ಹೇಳಿಲ್ಲ. ನಾನು ಆವತ್ತಿನಿಂದ ಡೈಲಿ ಏನು ಮಾಡ್ತಾಯಿದ್ದೆ, ಮುಂಚೆ ಅವ್ರ ಪೇರೆಂಟ್ಸಿಗೆ ಕಂಪ್ಲೇಂಟ್ ಮಾಡೋದು, ನಮ್ಮ ಪೇರೆಂಟ್ಸಿಗೆ ಕಂಪ್ಲೇಂಟ್ ಮಾಡೋದು, ನಮ್ಮ ಫ್ರೆಂಡ್ಸಿಗೆ ಹೇಳೋದು, ಈ ಥರ ಮಾಡ್ತಾಯಿದ್ದೆ. ಅವ್ರಿಗೆ ಫೋನ್ ಮಾಡಿ ನಮ್ಮ ಮಿಸ್ಸಸ್ಗೆ ಈ ಥರ ನಿಮ್ಮ ಹಸ್ಬೆಂಡ್ ಎಲ್ಲರಿಗೆ ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇನ್ನೂ ಕೋಪ ಜಾಸ್ತಿ, ಈ ಥರ ಮಾಡ್ತಾಯಿದ್ದೆ. ಆವತ್ತಿನಿಂದ ಸ್ಟಾಪ್ ಮಾಡಿದ್ದೀನಿ ಮಾಸ್ಟರ್ಸ್. ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್. ಇದು ಪಿರಮಿಡ್ ಮಾಸ್ಟರ್ ಅಂದರೆ. ಇದು ಮಾಡಿಲ್ಲ ನಾನು. ಫಸ್ಟು ನಾನ್ ವೆಜಿಟೇರಿಯನ್ ತಿನ್ನಿಲ್ಲ, ಅದರಿಂದ 14ನಿಂದ 19ವರೆಗೂ ನೋವು ತಿಂದಿದ್ದೀನಿ. 19ನಿಂದ ಮತ್ತೆ ಅವರಲ್ಲಿ ನೋಡ್ತಾ ಇದ್ದೀನಿ, ನನ್ನಲ್ಲಿ ನೋಡಿಲ್ಲ. ನಾನು ಯಾವಾಗ ನನ್ನಲ್ಲಿ ಸ್ಟಾಪ್ ಮಾಡಿದೆ, ಅವ್ರ ಪೇರೆಂಟ್ಸ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯಿತಾ, ಅವರು ಫೋನ್ ಮಾಡಿ ಅವ್ರ ಪೇರೆಂಟ್ಸು ಏನು ಇಷ್ಟು ಈ ಥರ ಹೇಳ್ತಾ ಇದ್ದಾರೆ, ಏನು ಮಾಡಿದ್ದೀರಾ ನೀವು, ಅವ್ರು ಬೇರೆ ಮದುವೆ ಮಾಡ್ಕೊಂಡಿದ್ದೀರಾ, ಏನು ಪ್ರಾಬ್ಲಮ್ಸ್ ಇಲ್ಲ ಅಂತ. ಅಂದರೆ ಏನಿಲ್ಲ ಅಲ್ಲ, ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿದಾರಾ, ಏನಿಲ್ಲ ಅಲ್ಲ, ನಾನು ಅದೇ ಥರನೇ ಬೈತಾ ಇದ್ದೀನಿ ಅವ್ರಿಗೆ, ಅದೇ ಥರನೇ ಕೋಪ ನಾನು ರೋಸ್ಟ್ ಮಾಡ್ತಾಯಿದ್ದೀನಿ, ಬಟ್ ಅವ್ರಿಗೇನು ಅನಿಸ್ತಾ ಇಲ್ವಾ ಅಂತ, ಏನೋ ಈ ಥರ ಹೇಳ್ತಾ ಇದ್ದಾರೆ ಅಂತ. ಸೊ ಆ ಥರ ನಂದು 6 ಮಂತ್ಸ್ ನಡೆಯಿತು ಮಾಸ್ಟರ್ಸ್. ಅವರಲ್ಲಿ ನನ್ನಲ್ಲಿ ರಿಯಾಕ್ಷನ್ ಇಲ್ಲ, ರೆಸ್ಪಾನ್ಸ್ ಇಲ್ಲ, ಅಂದರೆ ಅಕ್ಸೆಪ್ಟ್ ಮಾಡಿದ್ದೀನಿ. ಏನಕ್ಕೆ ಅಕ್ಸೆಪ್ಟ್ ಮಾಡಿದ್ದೀನಿ ಅಂದರೆ, ಇಂದಿನ ಜನ್ಮಗಳಲ್ಲಿ ಅದು ಪತ್ರಿಜಿ ಸಾರಿಗೆ ಗೊತ್ತು, ಅದು ನನಗೆ ಗೊತ್ತಿರಲಿಲ್ಲ. ಆಮೇಲೆ ನನಗೆ ಗೊತ್ತಾಯಿತು, ನಾನು ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನು ಬಿಟ್ಟು ನಾನು ಈ ಥರ ಸಾಧನೆಗೆ ಹೋಗಿ ಸುಮಾರಷ್ಟು ನೋವು ತಿಂದಿದ್ದಾರೆ. ಒಂದು ಜನ್ಮ ಅಲ್ಲ,
4 ಜನ್ಮದಲ್ಲಿ ಇದೇ ಮಾಡಿದ್ದೀನಿ ನಾನು. ಸೊ ಅದೆಲ್ಲ ಆ ಕರ್ಮಫಲ ಸಿದ್ಧಾಂತ ಅಂತ. ಆ ಕರ್ಮನೇ ನಾನು ಇವ್ರಿಗೆ ಏನು ಕರ್ಮಗಳೇ ಇಲ್ಲ ಇವ್ರಿಗೆ, ನನಗೆ ಎನ್ಲೈಟನ್ ಮಾಡೋಕ್ಕೋಸ್ಕರ ಆ ನೋವು ಕೊಡೋಕ್ಕೋಸ್ಕರನೇ ಅವರು ಆ ಥರ ಆಕ್ಸಿಡೆಂಟ್ ಮಾಡಿಕೊಂಡು ನನಗೆ ಈ ನೋವು ಅನ್ನೋದು ಕೊಟ್ಟಿದ್ದಾರೆ ಮಾಸ್ಟರ್ಸ್. ಇಷ್ಟು ಧ್ಯಾನಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಹೆಂಗೆ ಗೊತ್ತಾಗುತ್ತೆ? ಈ ಜನ್ಮದಲ್ಲಿ ನಾನು ಏನು ತಪ್ಪು ಮಾಡಿಲ್ಲ, ನಾನು ವೆರಿ ಸಾಫ್ಟ್. ನಮ್ಮ ಮದರೇ ಹೇಳ್ತಾರೆ ಇಷ್ಟು ಸಾಫ್ಟ್ ಆಗಿದೆ. ಬಟ್ ಇಂದಿನ ಸಂಚಿತ ಕರ್ಮ ಯಾರು ಕೊಡ್ತಾರೆ, ಯಾರು ತಪ್ಪಿಸ್ತಾರೆ? ಹೂ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್? ಇದು ಪ್ರಾರಬ್ಧ ತಗೊಂಬಂದಿರೋದು ನಾನು ಫೇಸ್ ಮಾಡಬೇಕು. ಅಕ್ಸೆಪ್ಟ್ ಮಾಡಿಲ್ಲ ನಾನು ಆ ಥರ ಆಕ್ಸೆಪ್ಟ್ ಮಾಡಿ ಇವತ್ತು ನನ್ನ ಮನೆಯಲ್ಲಿ ಪತ್ರಿಜಿ ಸರ್ ಹೆಸರು ಅಂದ್ರೇ ಅವ್ರಿಗೆ ಆಗಲ್ಲ. ನಮ್ಮ ಮಿಸ್ಸಸ್ಗೆ ಒಂದು ಫೋನ್ ಮಾಡಬಾರ್ದು, ಒಂದು ಸೆಷನ್ ಮಾಡಬಾರ್ದು, ಸೆಷನ್ ಕೇಳಬಾರ್ದು, ಅವ್ರ ಹೆಸರು ಇರಬಾರ್ದು ನಮ್ಮ ಮನೆಯಲ್ಲಿ ಅಂತ ಇರೋರು. ಈಗ ನಾನು 1000 ಸೆಷನ್ಸ್ ಮಾಡಿದ್ದೀನಿ ಮಾಸ್ಟರ್ಸ್. 1000 ಮೇಲೇ ಕನ್ನಡ, ತೆಲುಗು, ಇಂಗ್ಲೀಷ್, ಹಿಂದಿನೂ ಸ್ವಲ್ಪ ಮಾಡಿದ್ದೀನಿ, ತಮಿಳಲ್ಲಿನ ಟ್ರಾನ್ಸ್ಲೇಷನಲ್ಲಿ ಮಾಡಿದ್ದೀನಿ. ಇದೆಲ್ಲ ಮೇನ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ವಾಸ್ತವಕ್ಕೆ ನಾನೇ ಸೃಷ್ಟಿಕರ್ತ. ನಾವು ಯಾವಾಗ್ಲೂ ಬ್ಲೇಮ್ ಗೇಮ್ ಮಾಡ್ತೀವಿ. ನನ್ನ ಒಳಗಡೆ ಇರೋ ಆ ಆತ್ಮಕ್ಕೆ ಕನೆಕ್ಷನ್ಗೆ ನಾನು ಮತ್ತೆ ಆಮೇಲೆ ಪತ್ರಿಜಿ ಸರ್ ಹತ್ರ ಹೋಗಿ ಈ ಥರ ಝೂಮ್ ಸೆಷನಲ್ಲಿ ಬಂದರೆ, ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಲ್ಲ, ನೀವು ಮತ್ತೆ ನನ್ನ ಎದುರುಗಡೆ ಯಾಕೆ ಬಂದಿದ್ದೀರಾ ನೀವು ಅಂತ ಅವ್ರಿಗೆ ತುಂಬ ಕೋಪ ಬಂತು. ನೋ ಸರ್, ನಾನೀಗ 3 ಲಕ್ಷ ಜನಕ್ಕೆ ಕನೆಕ್ಟ್ ಮಾಡಬೇಕಂತ ಬಂದಿದ್ದೀನಿ. ಹೌದಾ, ಓಕೆ. ಸೊ ಅಂತ ಅವಾಗ ನಾನು ಝೂಮಲ್ಲಿ ನಾನೇ ಹೇಳಿದೆ, ಪಟ್ಟು ಪಟ್ಟರಾದು ಪಟ್ಟು ಬಿಡವರಾದು, ಪಟ್ಟು ಪಟ್ಟನೇ ಇಲ್ಲ ಬಿಗೆ ಪಟ್ಟವಲೆ, ಪಟ್ಟು ಬಿಡುವಟ ಕಂಟೆ ಪಡುಸಚ್ಚಿಟ ಮೇಲಯ, ವಿಶ್ವದಾಭಿರಾಮ ವಿನುರವೇಮ ಅಂತ ನಾನು ಪತ್ರಿಜಿಗೆ ಹೇಳ್ತಾ ಇದ್ದೀನಿ ಝೂಮಲ್ಲಿ ಡೈರೆಕ್ಟಾಗಿ. ಏನಪ್ಪ ನೀವು ನನಗೆ ಹೇಳ್ತಾ ಇದ್ದೀರಾ ಪಟ್ಟು ಪಟ್ಟರಾದ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡಿ, ಈಗ ನೀವು ಕರೆಕ್ಟ್ ಮಾಡಿದ್ದೀರಾ. ನಿಮ್ಮ ಮಿಸ್ಸಸ್ 20 ವರ್ಷ ಹಿಂದುಗಡೆನೂ ಚೆನ್ನಾಗಿದ್ದಾರೆ, ಇವತ್ತೂ ಚೆನ್ನಾಗಿದ್ದಾರೆ. ಪ್ರಾಬ್ಲಮ್ ಈಸ್ ಸುರೇಂದ್ರ ಕುಮಾರ್. ಅದು ನೀವೇ ಅರ್ಥ ಆಗಬೇಕು ಅನ್ನೋದಕ್ಕೋಸ್ಕರನೇ ನಾನು ನಿಮ್ಮ ಹತ್ರ ಸೈಲೆಂಟಾಗಿದೆ. ಮಿರಾಕ್ಯುಲಸ್ ಥಿಂಕಿಂಗ್ ಅಂದ್ರೆ ಅವರು. ಆ ಥರ ನಾನು ಮಾಸ್ಟರ್ಸ್ 10 ವರ್ಷದಲ್ಲಿ 3 ಲಕ್ಷ ಜನಕ್ಕೆ ನಾನು ಕನೆಕ್ಟ್ ಆಗ್ತೀನಿ ಅಂತ ಹೇಳಿರೋದು, 3 ವರ್ಷದಲ್ಲೇ 3 ಲಕ್ಷ ಜನ ಕನೆಕ್ಟ್ ಆಗೋಗಿದ್ದೀನಿ ಮಾಸ್ಟರ್ಸ್ ಆಲ್ರೆಡಿ. ಸೊ ಮತ್ತೆ ಪಿರಮಿಡ್ ವ್ಯಾಲಿಯಲ್ಲಿ ಈ ಬುದ್ಧ ಪೌರ್ಣಿಮಾ ಟೈಮಲ್ಲಿ ನನಗೆ ಮತ್ತೆ ಅವಕಾಶ ಸಿಕ್ತು ಪತ್ರಿಜಿ ಸರ್ ಹತ್ರ. ಸರ್, ಆವತ್ತು ನಿಮ್ಮ ಹತ್ರ 3 ಲಕ್ಷ ಅಂತ ಹೇಳಿದ್ದೆ, ಈಗ ನನಗೆ ಅನಿಸ್ತಾ ಇರೋದು 8 ಬಿಲಿಯನ್ ಪೀಪಲ್ ನಾನು ಕನೆಕ್ಟ್ ಆಗಬೇಕು ಅಂತ ನನ್ನ ಲಕ್ಷ್ಯ ಸರ್. ಅಂದರೆ ఏమప్పా ఇంత చిన్నగా చెప్తావు చెవులో, నా పని నువ్వు చేస్తావా, గట్టి చెప్పಪ್ಪ ಅಂದರೆ ಆವಾಗ ಎಲ್ಲರ ಹತ್ರ ಈಗ ನಿಮ್ಮ ಹತ್ರ ಮಾತಾಡಿದ್ದೀನಲ್ಲ, ಪ್ರಪಂಚಕ್ಕೆ ಕನೆಕ್ಟ್ ಮಾಡಿಸಿದ್ರು ಪತ್ರಿಜಿ. ಆವತ್ತು ಹೇಳಿದ್ದೀನಿ ಎಲ್ಲರ ಹತ್ರ, ನಾನು 8 ಬಿಲಿಯನ್ ಪೀಪಲ್ನ ನಾನು ಕನೆಕ್ಟ್ ಆಗಬೇಕು ಅನ್ನೋದು. ಸೊ ಆ ಥರ ಇನ್ನು ಕಂಟಿನ್ಯೂ ಆದರೆ ಇದೇ ಆಗುತ್ತೆ. ಈ ಥರ ನನ್ನ ಲೈಫ್ ಟ್ರಾನ್ಸ್ಫಾರ್ಮೇಷನ್ ಆಯಿತು. ಸೊ ಈಗ ಈ ಕೂಡಲ ಸಂಗಮದಲ್ಲಿ ಮೊದಲನೇ ಸಾರಿ ಕರ್ನಾಟಕ ಮಹಿಳಾ ಧ್ಯಾನ ಮಹಾಚಕ್ರನು ವಿಶ್ವ ಚೈತನ್ಯ ಕ್ವಾಂಟಮ್ ಫೌಂಡೇಶನ್ನಿಂದನೇ ಇದು ಅಲ್ಲಿಂದ ಶುರುವಾಗಿ ಮತ್ತು ಸಮಸ್ತ ಕರ್ನಾಟಕ ಪಿರಮಿಡ್ ಮಾಸ್ಟರ್ಸು ಎಲ್ಲ ಝೂಮ್ಗಳೆಲ್ಲ ಸೇರಿ ಇದು ಸೃಷ್ಟಿಯಾಗಿದೆ ಮಾಸ್ಟರ್ಸ್. ಅದಕ್ಕೆ ನಾವು ಮಿರಾಕ್ಯುಲಸ್ ಥಿಂಕಿಂಗಲ್ಲಿ ಇರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ನಾನು 8 ಬಿಲಿಯನ್ ಅಂದರೆ ಏನಿಲ್ಲ ಮಾಸ್ಟರ್ಸ್, ನನ್ನ ಒಳಗಡೆ ಬ್ಲಾಕ್ಸ್ ಕ್ಲಿಯರ್ ಆದರೆ ನನ್ನನ್ನು ಜಯಿಸ್ಕೊಂಡ್ರೆ ಎಲ್ಲರನ್ನೂ ಜಯಿಸಿದ ಅಂತ ಅರ್ಥ ಅಂತ ನನಗೆ ಅವಕಾಶ ಕೊಟ್ಟಿರೋದು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.